Good morning, students. In the previous class, we have seen the alteration of share capital such as consolidation and subdivision. In today's class, we just go through the reduction of share capital, and this is very important part. Most of your problems will come in the reduction of share capital. Let us look at the journal entries. There are around 8 to 9 journal entries, ವೆರಿ ಈಸಿ ಎಂಟ್ರೀಸ್. ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಸರಿಯಾಗಿ ಮನಸ್ಸಲ್ಲಿ ಇಟ್ಕೋಬೋದು. ಓಕೆ, ದ ಫಸ್ಟ್ ಒನ್ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲಲ್ಲಿ ರಿಟರ್ನಿಂಗ್ ಅ ಪಾರ್ಟ್ ಆಫ್ ಕ್ಯಾಪಿಟಲ್ ಟು ಶೇರ್ ಹೋಲ್ಡರ್ಸ್. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ರಿಟರ್ನಿಂಗ್ ಅ ಪಾರ್ಟ್ ಆಫ್ ಕ್ಯಾಪಿಟಲ್ ಟು ಶೇರ್ ಹೋಲ್ಡರ್ಸ್ ಅಂದರೆ ಏನು? ಸರ್ಪ್ಲಸ್ ಕ್ಯಾಪಿಟಲ್. ಸೊ ವಾಟ್ ಎವರ್ ವಿ ಹ್ಯಾವ್ ಸರ್ಪ್ಲಸ್ ಅಮೌಂಟ್ that we are returning to the shareholders. In entries, first one ನೋಡಿ, for transferring the extra capital to shareholders, ಟ್ರಾನ್ಸ್ಫರ್ ಮಾಡಬೇಕು. ಹೇಗೆ? ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಬೇಸ್ ಎಂಟ್ರಿ ಇದು. ಯಾವುದರಿಂದ ಯಾವ್ದು ಅಂದರೆ ಹೇಗೆ ಟ್ರಾನ್ಸ್ಫರ್ ಮಾಡ್ತೇವೆ ನಾವು? ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಓಲ್ಡ್, ಫಾರ್ ಎಕ್ಸಾಂಪಲ್ 10 rupees ಇದೆ ಅಂತ ಅಂದ್ಕೊಳ್ಳಿ ವ್ಯಾಲ್ಯೂ, ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ನ್ಯೂ, ದಟ್ ಈಸ್ 5 rupees. ಓಕೆ, ಈಗ ರಿಡ್ಯೂಸ್ ಮಾಡಿದ್ವು ನಾವು, ಉಳಿದ 5 rupeesನ್ನು ಏನು ಮಾಡಬೇಕು? ಟ್ರಾನ್ಸ್ಫರ್ ಮಾಡಬೇಕು ಶೇರ್ ಹೋಲ್ಡರ್ಸ್ಗೆ, ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ವಿತ್ ದ ಅಮೌಂಟ್ ಟು ಬಿ ರೀಫಂಡೆಡ್. ಸೊ ಜರ್ನಲ್ ಎಂಟ್ರೀಸ್ ಏನಾಗುತ್ತೆ? ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ನೆನ್ಪಿಟ್ಕೊಳ್ಳಿ, ಯಾವಾಗ ಇದು? ವಿ ಆರ್ ರಿಟರ್ನಿಂಗ್, ವಿ ಆರ್ ಟ್ರಾನ್ಸ್ಫರಿಂಗ್ ದ ಎಕ್ಸ್ಟ್ರಾ ಕ್ಯಾಪಿಟಲ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ಕ್ಲಿಯರ್? ಸೆಕೆಂಡ್ ಎಂಟ್ರಿ, ಫಾರ್ ಪೇಮೆಂಟ್ ಆಫ್ ಮನಿ ಟು ಶೇರ್ ಹೋಲ್ಡರ್ಸ್. ಅಮೌಂಟ್ ಪೇ ಮಾಡಬೇಕು ನಾವು. ಹಾಗೆ ಎಂಟ್ರಿ ಏನಾಗುತ್ತೆ? ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟ್ ಟು ಬ್ಯಾಂಕ್ ಅಕೌಂಟ್, ಆಸ್ ಯು ನೋ. ಸೊ ದ ಫಸ್ಟ್ ಎಂಟ್ರಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್, ಆಮೇಲೆ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟ್ ಟು ಬ್ಯಾಂಕ್ ಅಕೌಂಟ್. ಇಲ್ಲಿಗೆ ಕ್ಲಿಯರ್ ಆಯಿತು. ದ ಸೆಕೆಂಡ್ ಎಂಟ್ರಿ, ರಿಡ್ಯೂಸಿಂಗ್ ಲಯಬಿಲಿಟಿ ಆಫ್ ಮೆಂಬರ್ಸ್ ಫಾರ್ ಅನ್ಕಾಲ್ಡ್ ಕ್ಯಾಪಿಟಲ್. ಅಂದ್ರೇನು? ಪೂರ್ತಿಯಾಗಿ ಕಾಲ್ ಮಾಡಿರಲ್ಲ. ಓಕೆ, 10 rupees ಇರ್ತದೆ ವ್ಯಾಲ್ಯೂ, ನಾವೊಂದು 8 rupees ಅಷ್ಟೇ ಕರೆದಿರ್ತೇವೆ. ಸೊ ಈಗ ನಾವೇನು ಮಾಡೋದು? ಅವರಿನ್ನೂ 2 rupees ಕೊಡಬೇಕಾಗತ್ತೆ ಅಲ್ವಾ? 10 rupees ಇದ್ದರೆ ನಾವು ಆಲ್ರೆಡಿ 8 rupees ಅಂದರೆ ಕರೆದಿದ್ದೇವೆ ಅಂತ ಹೇಳಿದರೆ 2 rupees ದೇ ಹ್ಯಾವ್ ಟು ಗಿವ್ ಅಸ್ ಬ್ಯಾಕ್. ಆದರೆ ನಾವೇನು ಮಾಡೋದು? ರಿಡ್ಯೂಸಿಂಗ್ ದಿಯರ್ ಲಯಬಿಲಿಟಿ ಅಂದರೆ 2 rupees ನೀವು ಕೊಡೋದು ಬೇಡ ಅಂತ ಏನು ಮಾಡೋದು? 10 rupees ಇದ್ದದನ್ನೇ 8 rupees ಶೇರ್ ಅಂತಲೇ ನಾವು ಡಿಕ್ಲೇರ್ ಮಾಡೋದು. ಓಕೆ, ಸಿ ದಿಸ್, ರಿಡ್ಯೂಸಿಂಗ್ ಲಯಬಿಲಿಟಿ ಆಫ್ ಮೆಂಬರ್ಸ್ ಫಾರ್ uncalled capital. What is the entry? Share capital account debt to share capital account. ಸೇಮ್ ಬರ್ತದೆ. ಏನಿದು? 10 rupees ಇದ್ದದ್ದು ಅಲ್ವಾ? ಓಲ್ಡ್ 10 rupees. ಈಗ ನಾವು 8 rupees ಮಾಡಿದ್ದೇವೆ. ಆದರೆ ಇಲ್ಲಿ ಗಮನಿಸಬೇಕಾದದ್ದು ಏನಂತ ಹೇಳಿದರೆ, ದ ಅಮೌಂಟ್ ವಿಲ್ ಬಿ ಸೇಮ್. ನಾವು ಜಸ್ಟ್ ಇದರದ್ದು ಏನು ಫೇಸ್ ವ್ಯಾಲ್ಯೂವನ್ನು ಮಾತ್ರ ಚೇಂಜ್ ಮಾಡಿದ್ದೇವೆ. ಸೊ ದಿಸ್ ವಿಲ್ ಬಿ ಸೇಮ್ ಪೇಡ್ ಆಫ್ ವ್ಯಾಲ್ಯೂ, ರೈಟ್? ಸೊ ಅನ್ಕಾಲ್ಡ್ ಕ್ಯಾಪಿಟಲಲ್ಲಿ ಅವರ ರೆಡ್ಯೂಸ್ ಮಾಡಲಿಕ್ಕೆ ಲಯಬಿಲಿಟಿಯನ್ನು ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಇಲ್ಲಿ ಮಾತ್ರ ಚೇಂಜ್ ಆಗ್ತದೆ, ಅಮೌಂಟ್ ವಿಲ್ ಬಿ ಸೇಮ್. ವಿಲ್ ಗೋ ಟು ಥರ್ಡ್ ಎಂಟ್ರಿ, ರಿಡಕ್ಷನ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಕ್ಲೇಮ್ಸ್ ಆಫ್ ಶೇರ್ ಹೋಲ್ಡರ್ಸ್, ಡಿಬೆಂಚರ್ ಹೋಲ್ಡರ್ಸ್ ಆ್ಯಂಡ್ ಕ್ರೆಡಿಟರ್ಸ್. ಫಾರ್ ರಿಡ್ಯೂಸಿಂಗ್ ದ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲನ್ನು ರಿಡ್ಯೂಸ್ ಮಾಡೋದಾದರೆ ಏನು ಮಾಡಬೇಕು? ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ರೀಕನ್ಸ್ಟ್ರಕ್ಷನ್ ಅಕೌಂಟ್, ರೀಆರ್ಗನೈಸೇಷನ್ ಅಕೌಂಟ್. ಇದು ಮೂರಲ್ಲಿ ಯಾವುದನ್ನು ಕೂಡ ಬಳಸ್ಬೋದು, ಸೇಮ್ ಇದು. ಓಕೆ, ಸೊ ನಾವು ಹೆಚ್ಚಾಗಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟನ್ನೇ ಬಳಸ್ತೇವೆ. ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಇದು ಶೇರ್ ಕ್ಯಾಪಿಟಲನ್ನು ನಾವು ರಿಡ್ಯೂಸ್ ಮಾಡಿದಾಗ, ಟೋಟಲ್ ಅಮೌಂಟನ್ನು ರಿಡ್ಯೂಸ್ ಮಾಡಿದಾಗ. ಇಲ್ಲಿ ನೋಡಿ, ಇಲ್ಲಿ ಅಮೌಂಟ್ ರಿಡ್ಯೂಸ್ ಆಗಲಿಲ್ಲ, ಸೇಮ್ ಉಂಟು. ಬಟ್ ನಾವು ನಿಜವಾಗ್ಲೂ ರಿಡ್ಯೂಸ್ ಮಾಡಿದರೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಇಷ್ಟೇ ಅಮೌಂಟ್ ರಿಡ್ಯೂಸ್ ಮಾಡಿದಾಗ ಅದನ್ನು ಬರೀಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಈಗ ಫಾರ್ ರಿಡ್ಯೂಸಿಂಗ್ ದ ಕ್ಲೇಮ್ಸ್ ಆಫ್ ಡಿಬೆಂಚರ್ ಹೋಲ್ಡರ್ಸ್, ಸೊ ಡಿಬೆಂಚರ್ಸ್ ಅಕೌಂಟ್ ಡೆಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಇಲ್ಲಿ ನಾವೇನು ಮಾಡ್ತೇವೆ? ಡಿಬೆಂಚರ್ ಹೋಲ್ಡರ್ಸ್ದು ಕ್ಲೇಮನ್ನು ರಿಡ್ಯೂಸ್ ಮಾಡಲಿಕ್ಕೆ ಡಿಬೆಂಚರ್ಸ್ ಅಕೌಂಟ್ ಡೆಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಇಲ್ಲಿ ಎಷ್ಟು ರಿಡ್ಯೂಸ್ ಮಾಡಿದ್ದೇವೆ ಎಷ್ಟು ಮಾತ್ರ ಬರೀಬೇಕು. ನೆಕ್ಸ್ಟ್, ಫಾರ್ ರಿಡ್ಯೂಸಿಂಗ್ ದ ಕ್ಲೇಮ್ಸ್ ಆಫ್ ಕ್ರೆಡಿಟರ್ಸ್ ಅಕೌಂಟ್ ಡೆಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್.
ಟುಗೆದರ್ ವಾಟ್ ಕ್ಯಾನ್ ವಿ ಸೇ, ಯಾವುದಾದ್ರೂ ಕ್ಯಾಪಿಟಲನ್ನು ರಿಡ್ಯೂಸ್ ಮಾಡಿದರೆ, ಡಿಬೆಂಚರ್ ಹೋಲ್ಡರ್ಸ್ ಇದೆ ಅಮೌಂಟನ್ನು ರಿಡ್ಯೂಸ್ ಮಾಡಿದರೆ, ಕ್ರೆಡಿಟರ್ಸ್ ಇದೆ ಅಮೌಂಟನ್ನು ರಿಡ್ಯೂಸ್ ಮಾಡಿದರೆ, ಒಂದು ಸಿಂಗಲ್ ಎಂಟ್ರಿ ಹೇಳಿ. ವಾಟ್ ವಿಲ್ ಬಿ ದ ಎಂಟ್ರಿ? ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್, ಡಿಬೆಂಚರ್ಸ್ ಅಕೌಂಟ್ ಡೆಟರ್, ಕ್ರೆಡಿಟರ್ಸ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸಿಂಪಲ್. ಯಾವುದನ್ನು ರಿಡ್ಯೂಸ್ ಮಾಡೋದಿದ್ರು ಕೂಡ ಅದರ ಹೆಸರು ಬರೆಯೋದು, ಅದನ್ನು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು. ಓಕೆ, ದ ನೆಕ್ಸ್ಟ್ ಎಂಟ್ರಿ, ಟ್ರಾನ್ಸ್ಫರ್ ಆಫ್ ಎನಿ ಗೇನ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಇಲ್ಲಿ ಫಸ್ಟ್ ನೀವು ತಿಳ್ಕೋಬೇಕಾದದ್ದು, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಈಸ್ ಅ ನಾಮಿನಲ್ ಅಕೌಂಟ್. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಈಸ್ ಅ ನಾಮಿನಲ್ ಅಕೌಂಟ್. ಸೊ ನಾಮಿನಲ್ ಅಕೌಂಟ್ ಇದು ರೂಲ್ಸ್ ಏನು? ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ದ ಇನ್ಕಮ್ ಆ್ಯಂಡ್ ಗೇನ್. ಇದು ನೆನ್ಪಿಟ್ಕೊಳ್ಳಿ. ಈಗ ಟ್ರಾನ್ಸ್ಫರ್ ಆಫ್ ಎನಿ ಗೇನ್, ನಮಗೀಗ ಗೇನ್ ಆಗಿದೆ ಅಂತ ಹೇಳಿದರೆ ಏನು ಮಾಡಬೇಕು? ಗೇನ್ ಬರುವಾಗ ನಾವೇನು ಮಾಡಬೇಕು? ಕ್ರೆಡಿಟಲ್ಲಿ ಬರೀಬೇಕು ಕ್ಯಾಪಿಟಲ್ ರಿಡಕ್ಷನನ್ನು. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕ್ರೆಡಿಟಲ್ಲಿ ಬರೀಬೇಕು. ಡೆಬಿಟಲ್ಲಿ ಏನು? ಯಾವುದರಿಂದ ಗೇನ್ ಬಂತು ನಮಗೆ? ಅಸೆಟ್ ಅಕೌಂಟ್. ಸೊ ಅಸೆಟ್ ಅಕೌಂಟ್ ಡೆಟರ್, ಯಾವುದಾದ್ರೂ ಅಸೆಟ್ ಅಪ್ರಿಷಿಯೇಟ್ ಆಗಿದ್ದರೆ, ವ್ಯಾಲ್ಯೂ ಜಾಸ್ತಿ ಆಗಿದ್ದರೆ, ಅಸೆಟ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಯಾವಾಗಲೂ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕ್ರೆಡಿಟಲ್ಲಿ ಬಂದರೆ ನಮಗೆ ಲಾಭ ಆಗಿದೆ ಅಂತ ಅರ್ಥ. ಓಕೆ, ಸೊ ಸೇಮ್ ಥಿಂಗ್. ಈಗ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ ಇದ್ದರೆ, ಟ್ರಾನ್ಸ್ಫರ್ ಆಫ್ ಎನಿ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಏನಾಗುತ್ತೆ ಆಗ? ಇದರದ್ದು ರಿವರ್ಸ್, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟರ್ ಟು ಅನ್ರೆಕಾರ್ಡೆಡ್ ಲಯಬಿಲಿಟಿ ಅಕೌಂಟ್ ಟು ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್. ಈಗ ನಮಗೆ ಲಾಸ್ ಆದರೆ ನನಗೇನು ಹೇಳಿದೆ? ಇನ್ಕಮ್ ಆರ್ ಗೇನ್ ಶುಡ್ ಬಿ ಕ್ರೆಡಿಟೆಡ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಶುಡ್ ಬಿ ಡೆಬಿಟೆಡ್. ಸೊ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಆಗುವಾಗ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟನ್ನು ಏನು ಮಾಡಬೇಕು? ನಾವು ಡೆಬಿಟ್ ಮಾಡಬೇಕು. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟರ್ ಟು ಅನ್ರೆಕಾರ್ಡೆಡ್ ಲಯಬಿಲಿಟಿ ಅಕೌಂಟ್ ಟು ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್. ಕ್ಲಿಯರ್? ಆ್ಯಕ್ಚುಲಿ ನಮಗೆ ಕ್ಯಾಪಿಟಲ್ ರಿಡಕ್ಷನಲ್ಲಿ ನಾವೇನೆಲ್ಲ ಎಕ್ಸ್ಪೆನ್ಸಸ್ ಕೊಡಬೇಕು ಅದನ್ನೆಲ್ಲ ಒಟ್ಟಿಗೆ ಬರಿತಾ ಹೋಗ್ಬೋದು. ಸಿ ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಎಂಟ್ರಿ ನೋಡಿ, ರೈಟಿಂಗ್ ಆಫ್ ಫಿಕ್ಟಿಷಿಯಸ್ ಅಸೆಟ್ಸ್, ಲಾಸಸ್ ಆ್ಯಂಡ್ ಎಕ್ಸೆಸ್ ವ್ಯಾಲ್ಯೂಸ್ ಆಫ್ ಅದರ್ ಅಸೆಟ್ಸ್. ಅಂದರೆ ಏನರ್ಥ? ಈಗ ನೋಡಿ, ನಮಗೆ ನಾವು ಕ್ಯಾಪಿಟಲ್ ರಿಡಕ್ಷನ್ ಮಾಡಿದ್ದೇವೆ. ಓಕೆ, ಕೆಲವು ಕ್ರೆಡಿಟರ್ಸ್ ಎಲ್ಲ ಅವರಿಗೆ ನಾವು ಕೊಡಬೇಕಾದ ಅಮೌಂಟನ್ನೆಲ್ಲ ಬಿಟ್ಟುಕೊಟ್ಟಿದ್ದಾರೆ, ಅದೆಲ್ಲ ನಮಗೆ ಲಾಭ. ಸೊ ಬೇರೆಲ್ಲ ರೀಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸಿಂದ ನಾವು ಅಮೌಂಟನ್ನು ಕಲೆಕ್ಟ್ ಮಾಡ್ತೇವೆ. ಸೊ ವಿ ಹ್ಯಾವ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಇಲ್ಲಿ ನಮ್ಮ ಹತ್ರ ಟೋಟಲ್ ಅಮೌಂಟ್ ನಮ್ಮ ಹತ್ರ ಎಷ್ಟಿದೆ ಅದನ್ನು ಬರೀಬೇಕು. ಸೊ ಬೇರೆ ಬೇರೆ ರೀತಿಯಾದಂತಹ ಕ್ಯಾಪಿಟಲ್ ರಿಡಕ್ಷನ್ ಆ್ಯಕ್ಟಿವಿಟಿಯಿಂದ ನಾವು ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಳ್ತೇವೆ. ದ್ಯಾಟ್ ವಿ ಹ್ಯಾವ್ ಟು ರೈಟ್ ಹಿಯರ್. ಈ ಅಮೌಂಟಿಂದ ನಾವೆಲ್ಲ ಪೇಮೆಂಟ್ಸ್ ಮಾಡ್ತಾ ಹೋಗಬೇಕು. ಯಾವುದೆಲ್ಲ ಇದೆ ನಮ್ಮದು ಲಾಸಸ್ ಅದನ್ನೆಲ್ಲ ಕೊಡ್ತಾ ಹೋಗಬೇಕು, ಅಂದರೆ ಅದನ್ನೆಲ್ಲ ಡಿಡಕ್ಟ್ ಮಾಡ್ತಾ ಹೋಗಬೇಕು. ಮತ್ತು ಉಳಿದ್ರೆ ಏನಾದರೂ ಅಮೌಂಟ್ ಅದನ್ನು ನಾವು ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ಬರೆಯೋದು. ಓಕೆ, ಉಳಿಯೋದಿದ್ರೆ ಏನು ಮಾಡಲಿಕ್ಕಾಗೋದಿಲ್ಲ. ಈಗ ನೋಡಿ, ನಮ್ಮ ಹತ್ರ ಇರುವ ಅಮೌಂಟನ್ನು ಬರೆಯುವ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟ್, ಟೋಟಲ್ ಅಮೌಂಟ್ ಅವೈಲೇಬಲ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್. ಡೆಬಿಟ್ ಬ್ಯಾಲೆನ್ಸ್ ಅಂದರೆ ಏನು? ಎಸೆಟ್ ಸೈಡಲ್ಲಿ ಬರ್ತಿರಬೇಕು. ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಎಸೆಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತಿದ್ದರೆ ಅದು ಲಾಸ್ ಅಂತ ಅರ್ಥ, ಡೆಬಿಟ್ ಬ್ಯಾಲೆನ್ಸ್. ಸೊ ಆಗ ನಾವು ಇದನ್ನು ಬರೆಯೋದು. ಟು ಗುಡ್ ವಿಲ್ ಅಕೌಂಟ್, ರೈಟ್ ಆಫ್ ಮಾಡಲಿಕ್ಕೆ ಹೇಳಿದರೆ, ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಟು ಡಿಸ್ಕೌಂಟ್ ಆನ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ರಿಟರ್ನ್ ಆಫ್, ಟು ಅಂಡರ್ ರೈಟಿಂಗ್ ಕಮಿಷನ್ ಅಕೌಂಟ್ ರಿಟರ್ನ್ ಆಫ್. ಸೊ ಇದೆಲ್ಲ ಫಿಕ್ಟಿಷಿಯಸ್ ಎಸೆಟ್ಸ್, ಲಾಸಸ್, ಅದನ್ನೆಲ್ಲ ರೈಟ್ ಆಫ್ ಮಾಡಬೇಕು. ಟು ಇಂಡಿವಿಜುವಲ್ ಎಸೆಟ್ ಅಕೌಂಟ್. ಸೊ ನಾವು ಓವರ್ ವ್ಯಾಲ್ಯೂಯೇಷನ್ ಮಾಡಿದರೆ ಅದರ ವ್ಯಾಲ್ಯೂ 30,000 ಇರ್ತದೆ, ನಾವು ಸುಮ್ಮನೆ ಇಲ್ಲ ಅಂದರೆ 40,000 ಅಂತ ಬರೆದಿದ್ರೆ, ಈಗ 40,000 ಇಲ್ಲ ಅಂತ ನಮ್ಗೆ ಗೊತ್ತಾದರೆ ಆಗ ನಾವು ಓವರ್ ವ್ಯಾಲ್ಯೂಯೇಷನ್ ಬರೀಬೇಕು. ಅಥವಾ ಎಸೆಟಿದ ವ್ಯಾಲ್ಯೂ ಎಲ್ಲ ಡಿಕ್ರೀಸ್ ಆಗಿದ್ದರೆ ಬರೀಬೇಕಾಗ್ತದೆ ನಾವಿಲ್ಲಿ. ಟು ಲಯಬಿಲಿಟೀಸ್ ಅಕೌಂಟ್, ಅನ್ರೆಕಾರ್ಡೆಡ್ ಲಯಬಿಲಿಟಿ, ಯಾವುದಾದ್ರು ಲಯಬಿಲಿಟಿ ಇನ್ನೂ ರೆಕಾರ್ಡ್ ಮಾಡಿಲ್ಲ, ಇಲ್ಲೇ ಬರೀಬೇಕಾಗ್ತದೆ. ಸೊ ಇದೆಲ್ಲ ಆ್ಯಕ್ಚುಲಿ ನಾನು ಪ್ರೀವಿಯಸ್ ಅಕೌಂಟಲ್ಲಿ ಏನು ಹೇಳಿದ್ದೆ, ನಮ್ಮದೆಲ್ಲ ಲಾಸಸ್ ಇದ್ದರೆ ಏನು ಮಾಡಬೇಕು ಅಂತ. ಇದು ಅಂದರೆ ಏನು, ಇಲ್ಲಿ ಏನು ಬರ್ತದೆ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟರ್ ಟು ಅನ್ರೆಕಾರ್ಡೆಡ್ ಲಯಬಿಲಿಟಿ. ಸೊ ಸೇಮ್ ಥಿಂಗ್. ಸೊ ಜರ್ನಲ್ ಎಂಟ್ರಿ 5 and 6 ವಿಲ್ ಬಿ ಸೇಮ್.
ಇದು ಸೇಮ್. ನಾನು ಅಲ್ಲಿ ಯಾಕೆ ತೋರಿಸ್ತಿದ್ದೆ ಅಂತ ಹೇಳಿದರೆ ಸಪ್ರೇಟಾಗಿ, ಅಲ್ಲಿ ಗೇಯ್ನ್ ಆದರೆ ಹೇಗೆ, ಲಾಸ್ ಆದರೆ ಹೇಗೆ ಅಂತ ನಿಮಗೆ ಹೇಳಬೇಕಿತ್ತು ಅಷ್ಟೇ. ಸೊ ಇದನ್ನೆಲ್ಲ ಇದರಲ್ಲೇ ಹಾಕ್ಬೋದು. ಏನು, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಟ್ ಟು ಅನ್ರೆಕಾರ್ಡೆಡ್ ಲಯಬಿಲಿಟಿ ಅಕೌಂಟ್ ಟು ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇದೆಲ್ಲ ಒಟ್ಟಿಗೆ ಮಾಡ್ಬೋದು, ಕಂಬೈನ್ ಮಾಡ್ಬೋದು. ರೈಟ್. ಇದರದ್ದು ಅರ್ಥ ಏನು, ನಮ್ಮ ಹತ್ರ ಇರುವ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಲ್ಲಿರುವಂಥ ಹಣವನ್ನು ಬೇರೆ ಬೇರೆ ಆದಂತಹ ಎಕ್ಸ್ಪೆನ್ಸಸ್ಗೆ ಕೊಟ್ಟು ಬಿಡುವಂಥದ್ದು. ಅದು ಫಿಕ್ಟಿಷಿಯಸ್ ಎಸೆಟ್ಸ್ ಎಲ್ಲ ರೈಟ್ ಆಫ್ ಮಾಡಿ ಇದನ್ನೆಲ್ಲ ಕ್ಲಿಯರ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಕಮ್ಸ್ ಎರಿಯರ್ಸ್. ಎರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ಸ್. ಸಪೋಸ್ ಈಗ ಕಂಪನಿ ಡಿಕ್ಲೇರ್ ಮಾಡ್ತದೆ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡಬೇಕು ಅಂತ. ಓಕೆ, ದೆನ್ ದೆರ್ ಇಸ್ a situation where there are arrears, ಕೊಡಲಿಲ್ಲ ಅವರು ಇನ್ನೂ ಅಮೌಂಟ್ ಕೊಟ್ಟಿಲ್ಲ. ಆಗ ಏನು ಮಾಡಬೇಕು, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಟ್ ಟು ಬ್ಯಾಂಕ್ ಅಕೌಂಟ್. ನೋಡಿ ಇಲ್ಲಿ ನಾವೇನು ಮಾಡಿದ್ವು, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಇದರಲ್ಲಿರುವ ಹಣದಿಂದ ಇದೆಲ್ಲವನ್ನು ಪೇಮೆಂಟ್ ಮಾಡಿದ್ವಲ್ಲ, ಇಲ್ಲಿ ಕೂಡ ಹಾಗೇನೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಟ್ ಟು ಬ್ಯಾಂಕ್ ಅಕೌಂಟ್. ಹಣ ಕೊಡಬೇಕಾಗ್ತದೆ, ನಮ್ಮ ಬ್ಯಾಂಕ್ ಅಕೌಂಟಿಂದ ಹಣ ಹೋಗ್ತದೆ ಟು ಬ್ಯಾಂಕ್ ಅಕೌಂಟ್. ಸೊ ದ್ಯಾಟ್ ಈಸ್ ಅಮೌಂಟ್ ಪೇಡ್. ಎರಿಯರ್ಸ್ ಇದ್ದರೆ ಸಪೋಸ್ ಅಂದರೆ ಎರಿಯರ್ಸ್ ಅಂದರೆ ಪ್ರಿಫರೆನ್ಸ್ ಡಿವಿಡೆಂಡನ್ನು ಇನ್ನೂ ಡಿಕ್ಲೇರ್ ಮಾಡದಿದ್ದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹೇಳ್ತಾರೆ ನಮಗೆ ಬೇಡ ಅಂತ. ಹಾಗಿರುವಾಗ ಯಾವ ಎಂಟ್ರಿ ಕೂಡ ಕೊಡಲಿಕ್ಕಿಲ್ಲ. ಓಕೆ, ಸಪೋಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಸ್ಯಾಕ್ರಿಫೈಸ್ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಅದರವರಿಗೆ ಅಮೌಂಟ್ ಪೇಮೆಂಟ್ ಮಾಡಬೇಕಂತ ಹೇಳಿದರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಟ್ ಟು ಬ್ಯಾಂಕ್ ಅಕೌಂಟ್. ದ ನೆಕ್ಸ್ಟ್ ಒನ್ ಸರೆಂಡರ್ ಆಫ್ ಶೇರ್ಸ್. ಈಗ ಶೇರ್ ಹೋಲ್ಡರ್ಸ್ ಹತ್ರ ಶೇರ್ಸ್ ಇರ್ತದೆ. ಓಕೆ, ಸೊ ದೇ ಆರ್ ಗೋಯಿಂಗ್ ಟು ಸರೆಂಡರ್ ಇಟ್. ಹಾಗಿರುವಾಗ ಏನಾಗ್ತದೆ, ಶೇರ್ ಕ್ಯಾಪಿಟಲ್ ಅಕೌಂಟ್ ಎಟ್ ಟು ಶೇರ್ಸ್ ಸರೆಂಡರ್ಡ್ ಅಕೌಂಟ್. ಶೇರ್ ಕ್ಯಾಪಿಟಲ್ ಅಕೌಂಟ್ ಬರ್ತದೆ ನಮಗೆ ಗೇನ್, ವಿ ಆರ್ ಗೋಯಿಂಗ್ ಟು ರಿಸೀವ್ ಇಟ್. ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಟ್ ಟು ಶೇರ್ಸ್ ಸರೆಂಡರ್ಡ್ ಅಕೌಂಟ್. ರೀಇಶ್ಯೂ ಆಫ್ ಶೇರ್ಸ್, ಅವರಿಗೆ ಮತ್ತೆ ನಾವು ರೀಇಶ್ಯೂ ಮಾಡಿದರೆ ಶೇರ್ ಸರೆಂಡರ್ಡ್ ಅಕೌಂಟ್ ಎಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ದೀಸ್ ಆರ್ ದ journal entries. So these are the journal entries. This you have to study first. If you understand all this, we can move to the problems. So ಇನ್ನೊಂದ್ಸಲ ರಿವೈಸ್ ಮಾಡ್ತೇನೆ ನಾನು. ಫಸ್ಟಿಗೆ ಏನು ಮಾಡಿದ್ವು, ರಿಟರ್ನ್ ಮಾಡಿದರೆ ಶೇರ್ ಹೋಲ್ಡರ್ಸ್ಗೆ ಕ್ಯಾಪಿಟಲ್ ಸರ್ಪ್ಲಸ್ ಕ್ಯಾಪಿಟಲ್ ಎಕ್ಸ್ಟ್ರಾ ಕ್ಯಾಪಿಟಲ್ನ ರಿಟರ್ನ್ ಮಾಡಿದರೆ ಏನು ಮಾಡೋದು, ಟ್ರಾನ್ಸ್ಫರ್ ಮಾಡಲಿಕ್ಕೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಓಲ್ಡ್ ಶೇರ್, ನ್ಯೂ ಶೇರ್, returned amount. For the payment of money to shareholders account added to bank account amount ಕೊಡಲಿಕ್ಕೆ. Reducing the liability of uncalled capital. ಇಲ್ಲಿ ಏನಾಗ್ತದೆ, paid up value ಸೇಮ್ ಇದ್ದಾಗ share capital account added to share capital account, only amount will change here. Then reduction of capital. shareholders, debenture holders ಮತ್ತು ಕ್ರೆಡಿಟರ್ಸ್ ಇದು ಅಮೌಂಟನ್ನು ರಿಡ್ಯೂಸ್ ಮಾಡಿದರೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟ್, ಡಿಬೆಂಚರ್ಸ್ ಅಕೌಂಟ್ ಡೆಟ್, ಕ್ರೆಡಿಟರ್ಸ್ ಅಕೌಂಟ್ ಡೆಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಯಾವುದಾದ್ರೂ ಗೇಯ್ನನ್ನು ನಮಗೆ ಯಾವುದಾದ್ರೂ ಗೇಯ್ನ್ ಸಿಕ್ಕಿದರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಿದರೆ, ಸೊ ಎನಿ ಅಸೆಟ್ ಅಕೌಂಟ್, ಅಸೆಟ್ ಅಪ್ರಿಸಿಯೇಷನ್ ಇದ್ದರೆ ಅಸೆಟ್ ಅಕೌಂಟ್ ಡೆಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸಪೋಸ್ ನಮಗೆ ಲಾಸ್ ಇದ್ದರೆ, ಏನಾದರೂ ಲಾಸ್ ಎಕ್ಸ್ಪೆನ್ಸಸ್ ಇದ್ದರೆ ನಾವು ಒಟ್ಟಿಗೆ ಬರಿಬೋದು. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟ್ ಟು unrecorded liability account, to reconstruction expenses account, to profit and loss account, goodwill account, preliminary expenses, discount, underwriting, individual asset depreciation or overvaluation, liabilities. The balancing figure we are transferring to the capital reserve account. So if there is arrears of preference dividend, if we have to pay capital reduction account debtor to bank account. If there are surrender of shares, share capital account debtor to share surrendered account, reissue share surrendered account debtor to share capital account. So this is all about the journal entries. So first you have to study, then in the next class we are going to work out the problems. Thank you.